ನಿಮ್ದು ದಕ್ಷಿಣ ರಸ್ತೆ ಇರ್ತಕ್ಕಂಥ ನಿವೇಶನನ ನೀವು ಮನೆ ಪ್ಲಾನ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ದಕ್ಷಿಣ ರಸ್ತೆ ಇರ್ತಕ್ಕಂಥ ಮನೆಗೆ ಯಾವ ರೀತಿ ವಾಸ್ತುನ ಬಳಸ್ಕೊಂಡು ನಾವು ಮನೆನ ಕಟ್ಟಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ನನಗೆ ಒಬ್ಬರು ಫೋನ್ ಮಾಡಿ, ಸರ್ ನನಗೆ ದಕ್ಷಿಣ ರೋಡ್ ಫೇಸಿಂಗ್ ಇದೆ, ಹಾಗಾಗಿ ಪ್ಲ್ಯಾನ್ ಮಾಡಿಸಿದ್ದೀನಿ, ನಾನು ಅದನ್ನು ವಾಸ್ತುಗೆ ಇದೆಯೋ ಇಲ್ವೋ, ಅದರಲ್ಲಿ ಏನೇನು ಚೇಂಜಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ನನಗೆ ಪ್ಲ್ಯಾನನ್ನು ಕಳಿಸಿದ್ರು. ನಾನು ಅದು ಪ್ಲ್ಯಾನ್ ವೆರಿಫಿಕೇಷನ್ ಚಾರ್ಜಸ್ ಇತ್ತು, ಅದನ್ನೆಲ್ಲ ಹೇಳಿದಾದ್ಮೇಲೆ ಅವ್ರು ಪೇ ಮಾಡಿದ್ರು. ಅದನ್ನು ಪ್ಲ್ಯಾನ್ ವೆರಿಫಿಕೇಷನ್ ತೊಗೊಂಡಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್, ಅದು ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ನಿವೇಶನ. ಓಕೆನಾ? ಇದಾದ್ಮೇಲೆ ಅದಕ್ಕೆ ಅವರು ಯಾವ ರೀತಿ ನನಗೆ ಪ್ಲಾನ್ ಮಾಡಿಸ್ಕೊಂಬಂದಿದ್ರು, ಅವರೇ ಅಂತಲ್ಲ, ಎಲ್ಲರೂ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಮಾಡುವಂಥ ದೊಡ್ಡ ತಪ್ಪು ಇದಾಗಿದೆ. ಹಾಗಾಗಿ ಅವ್ರ ಪ್ಲಾನ್ ಯಾವ ರೀತಿ ಇತ್ತು ಅದನ್ನು ಯಾವ ರೀತಿ ನಾವು ಬದಲಾಯಿಸಿದ್ರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾರ್ಯಾರು ದಕ್ಷಿಣ ರೋಡ್ ಫೇಸಿಂಗ್ ಇದೆಯೋ ಅದನ್ನ ಆ ಸೈಟ್ ಅವರು ಎಲ್ಲರೂ ಮನೆ ಮಾಡಿಸ್ಬೇಕಾದ್ರೆ ಈ ವಾಸ್ತು ಟಿಪ್ಸ್ನ ನೀವು ಅಳವಡಿಸ್ಕೊಡಿ. ನಮ್ಮ ಸೈಟು ಅದು 40-60 ಇರ್ಬೋದು, 30-40 ಇರ್ಬೋದು, ಯಾವುದಾದ್ರೂ ಸರಿ, ಅದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು, ಭಾರ ಎಲ್ಲಿ ಬರಬೇಕು, ಭಾರ ಕಡಿಮೆ ಎಲ್ಲಿರಬೇಕು, ಭಾರ ಜಾಸ್ತಿ ಎಲ್ಲಿರಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಮನೆ ಕಟ್ಟೋವಾಗ ಪ್ಲ್ಯಾನ್ ಮಾಡಿಸೋದಕ್ಕೆ ತುಂಬ ಅನುಕೂಲ ಆಗ್ತದೆ. ನೋಡಿ, ಫಸ್ಟ್ ಏನಪ್ಪ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ, ಇದನ್ನು ನಾವು 4 ಭಾಗ ಆಗಿ ಡಿವೈಡ್ ಮಾಡಿದ್ದೀರಿ. ಮೊದಲನೇದು ನೋಡಿ, ಇದು ಈಶಾನ್ಯ ಇದೆಯಲ್ಲ, ಇದು ತುಂಬ ಕಡಿಮೆ ವೆಯ್ಟ್ ಇರೋ ಅಂಥ ಜಾಗ. ಇದು ಯಾವುದು? ನಾರ್ತ್ ಈಸ್ಟ್ ಕಾರ್ನರು ನಮಗೆ ಈಶಾನ್ಯ ಬರುತ್ತೆ, ಅಲ್ಲಿ ವೆಯ್ಟ್ ಕಡಿಮೆ ಇರಬೇಕು. ಅದಾದಮೇಲೆ ನಮಗೆ ಅದಕ್ಕಿಂತ ಭಾರ ಒಂದು ಸ್ವಲ್ಪ ಜಾಸ್ತಿ ಇರೋದು ವಾಯುವ್ಯ, ನಾರ್ತ್ ವೆಸ್ಟ್ ಕಾರ್ನರ್ನ ವಾಯುವ್ಯ ಅಂತ ಕರಿತೀವಿ. ಟೋಟಲ್ ತೊಗೊಂಡಾಗ ಇದು ನಾರ್ತ್ ಆಗುತ್ತೆ ನಮಗೆ. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಭಾರ ಕಡಿಮೆ ಇರಬೇಕು. ಇದಾದಮೇಲೆ ನೆಕ್ಸ್ಟ್ ಈಶಾನ್ಯ ಆಯಿತು, ವಾಯುವ್ಯ ಆಯಿತು. ನೆಕ್ಸ್ಟ್ ಭಾರ ಎಲ್ಲಿರ್ಬೇಕಪ್ಪ ಅಂದರೆ ಎರಡಕ್ಕೂ ಜಾಸ್ತಿ ನಮಗೆ ಅಗ್ನಿಮೂಲೆಯಲ್ಲಿ ಇರಬೇಕು. ಈಸ್ಟ್ ಸೌತ್ ಕಾರ್ನರ್ನ ಅಗ್ನಿಮೂಲೆ ಅಂತ ಕರಿತೀರಿ. ಇಲ್ಲಿ 3ನೇ ಭಾಗ ಹೆಚ್ಚು ಭಾರ ಇರೋ ಥರ ನಾವು ನೋಡ್ಕೋಬೇಕು. ಇದಾದ್ಮೇಲೆ ನಮಗೆ ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಭಾರ ಇರುವ ಹಾಗೆ ನಾವು ಅದನ್ನ ಮ್ಯಾಚ್ ಮಾಡಬೇಕು. ಆವಾಗ ನಮಗೆ ತುಂಬ ವಾಸ್ತು ಸಪೋರ್ಟ್ ಮಾಡುತ್ತೆ. ನಾವಿಲ್ಲೇ ತಪ್ಪು ಮಾಡಿಬಿಟ್ರೆ ನಮಗೆ ಮೇಲೆ ಮನೆ ಮಾಡಿ ಅಲ್ಲಿ ಏನೇ ಮಾಡಿದ್ರು ನಮಗೆ ವಾಸ್ತುಗೆ ಬರೋದಿಲ್ಲ. ಮೊದಲನೇ ಹೆಜ್ಜೆ ತಪ್ಪಿಟ್ಬಿಟ್ರೆ ಪ್ರತಿ ಹೆಜ್ಜೆ ತಪ್ಪಾಗ್ತಾ ಇರ್ತದೆ. ಇವತ್ತು ಬಂದಿರತಕ್ಕಂಥ ಪ್ಲಾನು ಮತ್ತೆ ಎಲ್ಲರೂ ಮಾಡೋ ತಪ್ಪು ಏನು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ತುಂಬ ಜನ ಏನು ಮಾಡ್ತಾರೆ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಉತ್ತರದಲ್ಲಿ ಒಂದು ಮನೆ ಮಾಡ್ತಾರೆ. ಉತ್ತರದಲ್ಲಿ ಮನೆ ಮಾಡಿಬಿಟ್ಟು ಆಗ್ನೇಯ ಮೂಲೆಯಲ್ಲಿ ಒಂದು ಮೆಟ್ಲು ಕೊಡ್ತಾರೆ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು ನಾವು ಇದನ್ನ 3 ಭಾಗ ಮಾಡ್ತೀವಿ. ಒಂದು ದಕ್ಷಿಣ ಮಧ್ಯ ಭಾಗ, ಎರಡನೇದು ದಕ್ಷಿಣ ಆಗ್ನೇಯ, ದಕ್ಷಿಣ ನೈಋತ್ಯ. ಇದರಲ್ಲಿ ಉಚ್ಚಸ್ಥಾನ ಯಾವುದಪ್ಪ ಅಂದರೆ ದಕ್ಷಿಣ ಆಗ್ನೇಯ ಬಂದು ಉಚ್ಚಸ್ಥಾನ. ಇಲ್ಲಿ ಗೇಟ್ ಬರಬೇಕಿತ್ತು ನಮಗೆ. ಇಲ್ಲಿ ಏನು ಮಾಡ್ಬಿಟ್ರಿ, ನಾವು ಮೆಟ್ಲು ಮಾಡ್ತೀರಿ. ಯಾವಾಗ ಇಲ್ಲಿ ಮೆಟ್ಲು ಬರುತ್ತೆ ಇಲ್ಲಿ ಒಳಗಡೆ ಬರೋದಕ್ಕೆ ಜಾಗ ಇರಲ್ಲ. ಇದು ಬಂದು ದಕ್ಷಿಣ ನೈಋತ್ಯ ಆಗುತ್ತೆ ಇಲ್ಲಿ. ಓಕೆನಾ? ಈ ಮಧ್ಯ ಭಾಗದಿಂದ ಇದು ಪೂರ್ತಿ ಪಾರ್ಕಿಂಗ್ ಬಿಟ್ಕೊಂಡ್ಬಿಡ್ತಾರೆ. ಅದೇ ರೀತಿ ದಕ್ಷಿಣ ನೈಋತ್ಯದಿಂದ ಒಳಗಡೆಗೆ ಎಂಟ್ರಿ ಆಗೋದು ಕೆಟ್ಟದ್ದು, ದಕ್ಷಿಣ ಆಗ್ನೇಯದಿಂದ ಒಳಗಡೆ ಆಗೋದು ತುಂಬಾ ಒಳ್ಳೆಯದು. ನಾವೇನ್ ಮಾಡ್ತೀರಿ, ಇಲ್ಲಿ ಮೆಟ್ಲು ಬಂದಿರೋದ್ರಿಂದ ನೋಡಿ, ದಕ್ಷಿಣ ಮಧ್ಯಭಾಗ ಮತ್ತೆ ನೈಋತ್ಯದಲ್ಲಿ ಒಳಗಡೆ ಎಂಟ್ರಿ ಆಗ್ತೀರಿ. ಯಾವಾಗ ನಾವು ನೈಋತ್ಯದಿಂದ ಎಂಟ್ರಿ ಆಗ್ತೀರಿ ಇಲ್ಲಿ ವೆಯ್ಟ್ ಕಡಿಮೆ ಆಯಿತು. ನಾನು ಆಗಲೇ ಹೇಳ್ದಾಗೆ ಎಲ್ಲದಕ್ಕಿಂತ ವೆಯ್ಟ್ ಜಾಸ್ತಿಯಲ್ಲಿ ಇರಬೇಕು, ನೈಋತ್ಯದಲ್ಲಿ ಇರಬೇಕು. ಯಾವಾಗ ಉತ್ತರ ಮಧ್ಯ ಭಾಗದಲ್ಲಿ ನಮಗೆ ಮನೆ ಬಂದು ಅಗ್ನಿಮೂಲೆಯಲ್ಲಿ ಮೆಟ್ಲು ಬಂದು ಈ ಕಡೆ ಪಾರ್ಕಿಂಗ್ ಬಿಡ್ತೀರಿ, ಇದು ವೆಯ್ಟ್ ಕಡಿಮೆ ಆಯಿತು, ವೆಯ್ಟ್ ಎಲ್ಲ ನಾರ್ತು ಮತ್ತೆ ಅಗ್ನಿಮೂಲೆಯಲ್ಲಿ ಭಾರ ಬಂತು. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಎಷ್ಟು ಭಾರ ಹಾಕ್ತೀರಿ ನಮ್ಗೆ ಅಷ್ಟು ಸಪೋರ್ಟ್ ಬರ್ತದೆ. ಈ ಥರ ಮನೆ ಮಾಡ್ಕೊಂಡ್ಬಿಡ್ತೀರಾ. ಆಮೇಲೆ ಸರ್ ನಾವು ಹಳೆ ಮನೆಗೆ, ಚಿಕ್ಕ ಮನೆಗಿದ್ರಿ, ತುಂಬ ಚೆನ್ನಾಗಿದ್ರಿ, ಮಕ್ಕಳು ದೊಡ್ಡವರಾದ್ರು, ಈ ಕಾಲಕ್ಕೆ ತಕ್ಕಂಗೆ ಮನೆ ಕಟ್ಕೊಂಡ್ರಿ, ಈ ಮನೆಗೆ ಬಂದಮೇಲೆ ಪ್ರಾಬ್ಲಮ್ ಆಯಿತು. ಯಾಕೆ ಅಂದರೆ ಉತ್ತರ ಮನೆ ಬಂದಾಗ ನಮಗೆ ಫೈನಾನ್ಸ್, ಆರ್ಥಿಕವಾಗಿ ಫುಲ್ ಸ್ಟಕ್ ಆಗೋಗ್ತದೆ. ಯಾವಾಗ ದಕ್ಷಿಣ ಖಾಲಿ ಬರುತ್ತೆ ನಿಮ್ಮ ಹತ್ರ ಖರ್ಚು ಮಾಡಿಸುತ್ತೆ. ಸಂಪಾದನೆ ಇಲ್ಲ, ಖರ್ಚು ಅದು ಆಟೋಮೆಟಿಕ್ಲಿ ಮಾಡಿಸುತ್ತೆ. ಅವಾಗ ನಾವೇನು ಮಾಡ್ತೀರಿ, ಸಾಲ ಮಾಡ್ತೀರಿ ಅಲ್ವಾ? ಹಾಗಾಗಿ ಉತ್ತರ ಭಾರ ಬಿದ್ದು ದಕ್ಷಿಣ ನಮಗೆ ವೆಯ್ಟ್ ಕಡಿಮೆ ಆಗಬಾರ್ದು. ವೆಯ್ಟ್ ಕಡಿಮೆ ಆದಾಗ ಮತ್ತೊಂದು ಆಗ್ತದೆ, ಏನಪ್ಪ ಆಗುತ್ತೆ ಅಂದರೆ ಹಾಸ್ಪಿಟ್ಲ್ ಖರ್ಚು ಬರ್ತದೆ, ಆರೋಗ್ಯ ಸಮಸ್ಯೆ ಆಗ್ತದೆ. ನಾವು ದಕ್ಷಿಣ ಖಾಲಿ ಬಿಡ್ತಿದ್ದಂಗೆ ಆರೋಗ್ಯ ಸಮಸ್ಯೆ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮನೆ ಪ್ಲಾನ್ಗಳನ್ನ ಮಾಡಿಸ್ಬೇಕು. ಇದು ಬಿಟ್ಟು ಸರ್ ಮೆಟ್ಲು ಯಾವುದೇ ಕಾರಣಕ್ಕೂ ಇಲ್ಲಿ ಏನಾಗುತ್ತೆ, ನಾವು ಇಲ್ಲಿ ಎಂಟ್ರಿ ಆಗಬೇಕಾದ್ರೆ ಮೆಟ್ಲು ಬಂತಲ್ವಾ, ಈ ಮೆಟ್ಲನ್ನ ಫಸ್ಟ್ ಚೇಂಜ್ ಮಾಡಬೇಕು. ನೋಡಿ, ವಾಯುವ್ಯದಲ್ಲಿ ಮೆಟ್ಲು ಬರಬೇಕು. ಅವಾಗ ನಮಗೇನಾಗುತ್ತೆ, ಈಶಾನ್ಯ ಮೂಲೆ ಖಾಲಿ ಆಯಿತು, ಉತ್ತರದಲ್ಲಿ ಭಾರ ಬೀಳೋದಿಲ್ಲ. ಇದಾದ್ಮೇಲೆ ನಮಗೆ ಬೇಕಿದ್ರೆ ಇಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಬೋದು. ಇಲ್ಲಿ ಪಶ್ಚಿಮ ಮತ್ತೆ ನೈಋತ್ಯ ಎರಡು ಸೇರಿಸ್ಕೊಂಡು
ನೋಡಿ ಇಲ್ಲಿ ಮನೆ ಬರೋ ಥರ ಮಾಡ್ಬೋದು. ಅವಾಗ ನಮ್ಗೇನಾಯ್ತು, ನಾರ್ತ್ ಈಸ್ಟ್ ಕಾರ್ನರು ಮತ್ತೆ ಪೂರ್ವ ಎರಡೂ ನಮಗೆ ವೆಯ್ಟ್ ಕಡಿಮೆ ಆಯಿತು. ಯಾವಾಗ ಮೆಟ್ಲು ಇಲ್ಲಿ ಬರುತ್ತೆ ನೋಡಿ, ಅವಾಗ ನಾವು ಇಲ್ಲಿ ಉಚ್ಚಸ್ಥಾನ ದಕ್ಷಿಣ ಆಗ್ನೇಯದಿಂದ ಸೈಟ್ ಒಳಗಡೆ ಎಂಟ್ರಿ ಆಗ್ತೀರಿ. ಮತ್ತೆ ನಮಗೆ ನೈಋತ್ಯದಲ್ಲಿ ಭಾರ ಬೀಳಬೇಕು ನೋಡಿ, ನೈಋತ್ಯ ಪೂರ್ತಿ ಭಾರ ಬಿತ್ತು. ಈ ಥರ ಮಾಡಬೇಕು. ನೀವೆಲ್ಲ ಏನು ಮಾಡ್ತೀರಾ, ಇಲ್ಲೇ ನಿಂತ್ಕೊಂತೀರಾ. ಇಂಜಿನಿಯರ್ ಹೇಳೋದೇನಂದ್ರೆ, ಇಲ್ಲೊಂದು ಕಾರ್ ಇರುತ್ತೆ, ಇಲ್ಲೊಂದು ಕಾರ್ ಇರುತ್ತೆ, ಇಲ್ಲೊಂದಿರುತ್ತೆ. ಈ ವೆಹಿಕಲ್ ತೆಗಿಬೇಕಾದ್ರೆ ಇವೆರಡು ತೆಗೆದ್ಬಿಟ್ಟು ಇವ್ರು ತೆಗಿಬೇಕಂತ. ಹೌದು, ನಿಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಕೊಡೋ ಥರ ಕೊಟ್ಬಿಟ್ಟು ನಾವು ದಕ್ಷಿಣದಲ್ಲಿ ಪಾರ್ಕಿಂಗ್ ಬಿಟ್ಕೊಂಡಾಗ ಅದು ಬೇರೆ ಬೇರೆ ಕೆಟ್ಟ ಪರಿಣಾಮಗಳು ಬಿರ್ತವೆ. ಈ ಥರ ಮಾಡ್ಬೋದು. ಈ ಥರ ಬೇಡ ಸರ್, ನಮಗೆ ಇನ್ನೂ ಏನಾದರೂ ಬೇರೆ ರೀತಿ ಹೇಳಿ ಅಂದರೆ ನೋಡಿ, ಇಲ್ಲಿ ಪಾರ್ಕಿಂಗೇ ಬೇಡ, ಇಲ್ಲೊಂದು ರೂಮ್ ಮಾಡ್ಬಿಡಿ, ಆಫೀಸ್ ರೂಮು, ಅಂಗಡಿ ಮನೆನೋ ಏನಾದರೂ ಮಾಡಿ. ಏನಕ್ಕೆ ಇದು ಮಾಡಬೇಕು ಅಂದರೆ, ಕೆಲವ್ರು ಹೇಳ್ತಾರೆ ಸರ್ ಇದು ಬೇಡ, ಪೂರ್ತಿ 0 ಕೊಟ್ಬಿಡಿ, ಇಲ್ಲಿ ಮೆಟ್ಲು ಕೊಡಿ ಅಂತ. ನೋಡಿ, ವಾಯುವ್ಯದಲ್ಲಿ ಭಾರ ಬಂದಾಗ ಇದಕ್ಕಿಂತ ಭಾರ ಇಲ್ಲಿ ಇರಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಅಂಗಡಿ ಮನೆನೋ, ಒಂದು ಟೈಲರ್ ಶಾಪೋ, ಏನೋ ಒಂದಕ್ಕೆ ನಾವು ಏನೂ ಆಗಿಲ್ಲ, ನಾವು ಫ್ರೆಂಡ್ಸ್ ಬಂದಾಗ ಕುತ್ಕೊಂಡು ಮಾತಾಡೋಕೆ ಒಂದು ರೂಮ್ ಥರ, ಆಫೀಸ್ ಥರ ಮಾಡ್ಕೊಂಡ್ರೆ ಇವೆರಡು ಬ್ಯಾಲೆನ್ಸ್ ಆಗ್ತದೆ ನಮಗೆ. ಯಾವಾಗ ನಮಗೇನಾಯ್ತು, ನಾರ್ತು ಈಸ್ಟು ಪೂರ್ತಿ ವೆಯ್ಟ್ ಕಡಿಮೆ ಆಯಿತು. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಸರ್ ನಂದು ಈಸ್ಟ್ ರೋಡ್ ಇಲ್ಲ, ದಕ್ಷಿಣದ ರೋಡ್ ಇರೋದು, ಜಾಗ ವೇಸ್ಟ್ ಆಗುತ್ತೆ ಅಂತ ಹೋದಾಗ ನಿಮಗೆ ವಾಸ್ತುಗೆ ಬರೋದೇ ಇಲ್ಲ. ಮತ್ತೆ ನೀವು ಮನೆ ಹೆಂಗೋ ಕಷ್ಟ ಬಿದ್ದು ಕಟ್ಕೊಂಡ್ಬಿಡ್ತೀರಾ, ಆಮೇಲೆ ಲೈಫ್ ಲಾಂಗ್ ಅನುಭವಿಸ್ತೀರಾ. ಹಾಗಾಗಿ ಬೇಡ. ಇವತ್ತೇ ಒಂದು ಸ್ವಲ್ಪ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಿಮ್ಮ ಜಾಗ ಅಲ್ಲೇ ಇರುತ್ತೆ. ನಾವೇನು ಪಕ್ಕದ ಸೈಟವ್ರಿಗೆ ಏನು ಬಿಡಲ್ಲ. ನಿಮ್ಮ ಖಾಲಿ ಜಾಗ ನೀವೇ ಬಿಟ್ಕೊಂಡಾಗ ಫೈನಾನ್ಸ್ ತುಂಬ ಸಪೋರ್ಟ್ ಮಾಡುತ್ತೆ. ಪೂರ್ವ ಖಾಲಿ ಬಿಟ್ಕೊಂಡಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಪೂರ್ವ ಮತ್ತು ಉತ್ತರ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಮ್ಯಾಕ್ಸಿಮಮ್ ಖಾಲಿ ಬಿಟ್ಕೊಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಿ ಬಿಡುತ್ತೆ. ಸರ್ ನನಗೆ ಒಂದೇ ಫ್ಲೋರಲ್ಲಿ 2 ಬೆಡ್ರೂಮ್ ಬರಬೇಕು, 3 ಬೆಡ್ರೂಮ್ ಬರಬೇಕು ಅಂದಾಗ ಅದು ವಾಸ್ತುಕ್ಕೆ ಬರಲ್ಲ. ನಿಮ್ಮ ರಿಕ್ವೈರ್ಮೆಂಟು ಸಿಕ್ಕಾಪಟ್ಟೆ ಇದ್ದರೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅವಾಗ ಇಂಜಿನಿಯರ್ ಎಲ್ಲಿ ಏನು ಸಿಗುತ್ತೆ ಅಲ್ಲೆಲ್ಲ ಕೊಟ್ಬಿಡ್ತಾರೆ. ಅವ್ರಿಗೇನು, ನೀವು ರಿಕ್ವೈರ್ಮೆಂಟ್ 1 ಫ್ಲೋರಲ್ಲಿ 3 ರೂಮ್ ಬೇಕೇ ಬೇಕು ಸರ್, 2 ಅಟ್ಯಾಚ್ ಬಾತ್ರೂಮ್, 1 ಕಾಮನ್ ಬಾತ್ರೂಮ್ ಅಂದರೆ ಅವನು ಈಶಾನ್ಯನೂ ಬಿಡಲ್ಲ, ಯಾವ ರೂಮ್ ಯಾವ ದಿಕ್ಕುಗಳನ್ನು ಬಿಡಲ್ಲ. ಎಲ್ಲ ಕಡೆ ಪಾಪ ನೀವೇನು ಹೇಳ್ತೀರಾ ಅವ್ರು ಮಾಡಿಕೊಡ್ತಾರೆ. ಹಾಗಾಗಿ ನಿಮ್ಮ ರಿಕ್ವೈರ್ಮೆಂಟು, ನಿಮ್ಮ ಜಾಗ ಎಷ್ಟಿದೆ ಅಷ್ಟು, ನಾವು ಎಷ್ಟು ಹಾಸಿಗೆ ಇದೆಯೋ ಅಷ್ಟೇ ಕಾಲು ಚಾಚಬೇಕು. ಅದು ಬಿಟ್ಟು ಬೇರೆ ಹೋದ್ರೆ ನಿಮ್ಗೆ ಅದು ವಾಸ್ತುಕ್ಕೆ ಬರಲ್ಲ. ಇನ್ನೊಂದು ತಪ್ಪು ಏನು ಮಾಡ್ತಾ ಇದ್ದಾರೆ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು, ಈಗ ಇದು ರೋಡ್ ಇರುತ್ತೆ, ರೋಡಿಂದ ನಮ್ಮ ಸೈಟ್ಗೆ ಹತ್ತಬಾರ್ದು. ಯಾವಾಗ ಉತ್ತರಕ್ಕೆ ಹತ್ತದಂಗೆ ಆಗುತ್ತೆ, ಉತ್ತರಕ್ಕೆ ಹತ್ತಿದಾಗ ಅವಾಗೂ ಅಷ್ಟೇ ಫೈನಾನ್ಸ್ ಎಲ್ಲ ನಮ್ಮದು ಪ್ರಾಬ್ಲಮ್ ಆಗ್ತದೆ. ಮತ್ತು ಹೆಣ್ಣು ಮಕ್ಕಳಿಗೆ ಸುಖ ಅನ್ನೋದು ಕಡಿಮೆ ಆಗ್ತದೆ. ಅದು ಹೆಂಡತಿ ಇರ್ಬೋದು, ಅಮ್ಮ ಇರ್ಬೋದು, ಮಗಳು, ಅಕ್ಕ, ತಂಗಿ, ಯಾರಾದರೂ ಸರಿ, ಉತ್ತರಕ್ಕೆ ಯಾರ್ಯಾರು ಹತ್ತೀರಿ ಅವ್ರ ಮನೆಯಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಬರ್ತದೆ, ಮತ್ತು ಲಕ್ಸುರಿ ಲೈಫ್ ಕಡಿಮೆ ಆಗ್ತದೆ. ನಾವು ನೋಡಿ ವಾಪಸ್ ದಕ್ಷಿಣಕ್ಕೆ ಇಳಿದಾಗ ಆರೋಗ್ಯ ಸಮಸ್ಯೆ ಬರ್ತದೆ. ಇದಾದ್ಮೇಲೆ ಯಾರ್ಯಾರು ಹೈಟ್ ಮಾಡಿ 2 ಅಡಿ 3 ಅಡಿ 2.5 ಅಡಿ ಎಲ್ಲ ಹೈಟ್ ಮಾಡಿ ದಕ್ಷಿಣ ರಸ್ತೆಗೆ ಇಳಿತಾ ಇರ್ತೀರಲ್ವ, ಅವ್ರ ಮನೇಲಿ ಬಂಗಾರ ನಿಲ್ಲೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಹೈಟ್ ಮಾಡಬೇಕು. ಸರ್ ನಮ್ದು ಭೂಮಿ ಡೌನ್ ಇದೆ, ನೀರು ಬಂದ್ಬಿಡುತ್ತೆ, ರೋಡ್ ಯಾವ್ದಾದ್ರು ಹೈಟ್ ಆಗುತ್ತೆ, ಆ ಥರ ಎಲ್ಲ ಇದ್ದಾಗ ನೀವು ಸಮಸ್ಯೆನ ಎದುರಿಸ್ಬೇಕಾಗ್ತದೆ. ಇದರಲ್ಲಿ ಏನಾದರೂ ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದ್ರೆ ನೋಡಿ, ಇದು ಮನೆ ಇರುತ್ತಲ್ವಾ, ಈ ಮನೇನ ಹೈಟ್ ಮಾಡ್ಕೊಳ್ಳಿ. ಈ ಪಾರ್ಕಿಂಗ್ ಮಾತ್ರ ರೋಡ್ಗಿಂತ ಅರ್ಧ ಅಡಿ ಹೈಟ್ ಮಾಡಿ. ಅವಾಗ ನಾವೇನು ಮಾಡ್ತೀರಿ, ಇದರಿಂದ ಸ್ವಲ್ಪನೇ ಹತ್ತೀರಿ, ಇಲ್ಲಿ ಬಾಗಿಲಿರುತ್ತೆ, ಇಲ್ಲಿ ಪಶ್ಚಿಮಕ್ಕೆ ಹತ್ತೀರಿ, ವಾಪಸ್ ನಾವು ಪೂರ್ವಕ್ಕೆ ಇಳಿತೀರಿ. ನಾವು ದಕ್ಷಿಣಕ್ಕೆ ಇಳಿಯೋ ಅಂತ ಪ್ರಮೇಯ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ರೋಡ್ಗಳಿಂದ ಹೈಟ್ ಮಾಡ್ಕೊಬೇಕು. ತುಂಬ ಜನ ಈ ರ್ಯಾಂಪ್ನೇ ತೊಗೊಂಬಂದ್ಬಿಡ್ತೀರ 6 ಅಡಿ ರೋಡ್ಗೆ. ಇದೆಲ್ಲ ಮಾಡಬಾರ್ದು. ಏನಿದ್ರು ನಮ್ಮ ಸೈಟ್ಗೆ ದಕ್ಷಿಣದಿಂದ ಉತ್ತರಕ್ಕೆ ಮ್ಯಾಕ್ಸಿಮಮ್ ಹತ್ತದಿರೋ ಹಾಗೆ ನೋಡ್ಕೊಳ್ಳಿ. ಈ ಥರ ನೀವು ಫಸ್ಟ್ ಇಂಜಿನಿಯರ್ ಹತ್ರ ಮಾಡಿಸ್ಕೊಂಡಿದ್ದಾದ್ಮೇಲೆ ನಾನು ಕಳಿಸ್ಕೊಡಿ. ಅದರಲ್ಲಿ ಮತ್ತೆ ಚೇಂಜಸ್ ಇರುತ್ತೆ ಮನೆ ಒಳಗಡೆ. ನಾನು ಇವಾಗ ಜಸ್ಟ್ ನಿಮಗೆ ಮನೆ ಯಾವ ಡೈರೆಕ್ಷನಲ್ಲಿ ಬರಬೇಕು ಅಂತ ಮಾತ್ರ ಹೇಳಿದ್ದೀನಿ. ಅದಾದಮೇಲೆ ನೀವು ರೂಮ್ ಯಾವ ಥರ ಬರಬೇಕು, ಬಾತ್ರೂಮು, ಯುಟಿಲಿಟಿ ಬೇಕಾ, ಅಡುಗೆ ಮನೆ ಎಲ್ಲಿ ಬರಬೇಕು, ಸ್ಟೋರ್ ರೂಮ್ ಎಲ್ಲಿ ಬರಬೇಕು, ಇದನ್ನೆಲ್ಲ ನೀವು ಮಾಡಿಸ್ಬಿಟ್ಟು ನನಗೆ ಕಳಿಸ್ಕೊಟ್ರೆ ನಾನು ಆಮೇಲೆ ನಿಮಗೆ ಆನ್ಲೈನ್ ಮೀಟಿಂಗ್ ತೊಗೊಂಡು ಆ ಮನೇನ ಯಾವ ರೀತಿ ಚೇಂಜ್ ಮಾಡಬೇಕು, ಎಲ್ಲಿ ದೋಷ ಇದೆ, ಎಲ್ಲಿ ಕರೆಕ್ಟ್ ಇದೆ ಅನ್ನೋದನ್ನು ಆನ್ಲೈನ್ ಮೀಟಿಂಗ್ ತೊಗೊಂಡು ನಾನು ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ಇವತ್ತು ಮಾಡಿರೋಂಥ ಈ ವಿಡಿಯೋ ತುಂಬ ಉಪಯೋಗ ಆಗ್ತದೆ. ದಯವಿಟ್ಟು ಫಸ್ಟ್ಗಿಂತ ಕೊನೆಯ ತನಕ ಎಲ್ಲರೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಿಮಗೆ ಈ ವಿಡಿಯೋ ಬದಲಿ ಮತ್ತೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಮಗೆ. ಅದ್ರ ಬಗ್ಗೆನೂ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ಉತ್ತರ ಕೊಡೋಂಥ ಮಾಡ್ತೀರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮ್ದೇನಾದರೂ ಈ ವಿಡಿಯೋ ಬಗ್ಗೆ ಸಜೆಷನ್ ಇದ್ದರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಖಂಡಿತವಾಗೂ ಫೋನ್ ಮಾಡಿ, ನಾವು ಸೈಟ್ ವಿಸಿಟಿಂಗ್ ಮಾಡಿಕೊಡ್ತೀರಿ. ಇದು ಆದಮೇಲೆ ನೀವೊಂದು ಲೈಕ್ ಕೊಟ್ಟರೆ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಆಸಕ್ತಿ ಇರ್ತದೆ. ಹಾಗಾಗಿ ನಿಮ್ಗೆ ನೋಡಿ ಹೌದು ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ಲೈಕ್ ಕೊಡಿ, ಇಲ್ಲಾಂದರೆ ಏನು ಬೇಡ. ಇಷ್ಟು ಹೇಳ್ತಾ ನಮ್ಮದು ಕೊನೆಯ ವಿಡಿಯೋಗೆ ಕಮೆಂಟ್ಸ್ ಬಂದಿದೆ. ವೀಣಾ ಅನ್ನೋರು ಒಂದು ಕಮೆಂಟ್ಸ್ನ ಮಾಡಿದ್ದಾರೆ, ಸರ್ ಸೌತ್ ವೆಸ್ಟಲ್ಲಿ ಡೋರ್ ಕೊಡ್ಬೋದಂತ. ಖಂಡಿತವಾಗೂ ಕೊಡಬಾರ್ದು. ಸೌತ್ ಈಸ್ಟಲ್ಲಿ ಇದ್ದರೆ ಮಾತ್ರ ಅದು ಒಳ್ಳೆಯದು, ಸೌತ್ ವೆಸ್ಟಲ್ಲಿ ಯಾವುದೇ ಕಾರಣಕ್ಕೂ ಬೇಡ.
ಜನಾರ್ದನ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ನಾವು ಮನೆ ಮೇಲೆ ಟೆರೇಸ್ ಮೇಲೆ ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣ ನೈಋತ್ಯದಲ್ಲಿ ಒಂದು ಜಗ್ಲಿ ತರ ಕಟ್ಟಿದ್ದೀರಿ ಕುತ್ಕೊಳೋದಕ್ಕೆ. ಇದು ಯಾವಾಗಾದ್ರೂ ಬೇಸಿಗೆಯಲ್ಲಿ ಆಚೆ ಎಲ್ಲ ಕುತ್ಕೊಳೋಕೆ ಚೆನ್ನಾಗಿರುತ್ತೆ, ಕಟ್ಟಿದ್ದೀರಿ, ಇರ್ಬೋದಾ ಅಂತ ಕೇಳಿದಿರಿ. ಖಂಡಿತವಾಗೂ ಇದು ಒಳ್ಳೆ ನಿರ್ಧಾರ ಇರ್ಬೋದು. ತ್ಯಾಗರಾಜು ದಾವಣಗೆರೆಯಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ನಮ್ದೊಂದು ಹಳೆ ಮನೆ ಇತ್ತು, ಅದರಲ್ಲಿ ನಾವೆಲ್ಲ ವಾಸ ಇದ್ರಿ. ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆಗೆ ಕ್ಯಾನ್ಸರ್ ಇತ್ತು. ಈಗ ನಾವು ಆ ಹಳೆ ಮನೆನ ಕೆಡವಿದಿರಿ. ಆ ದೋಷ ಮನೆಗಿರುತ್ತಾ ಅಥವಾ ಜಾಗಕ್ಕಿರುತ್ತಾ ಅಂತ ಖಂಡಿತವಾಗೂ ಇದನ್ನ ನೋಡ್ದಿರ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ಹತ್ರ ರೋಡ್ ಸಮಸ್ಯೆ ಕೆಲವೊಂದು ಒಳ್ಳೇದಿರುತ್ತೆ, ಕೆಟ್ಟದಿರುತ್ತೆ. ಆ ಸೈಟ್ ನೋಡಬೇಕಾಗುತ್ತೆ. ಅದಾದಮೇಲೆ ಆ ಮನೆಯಲ್ಲಿ ನೀವೇನು ದೋಷ ಮಾಡ್ಕೊಂಡಿರ್ತೀರಾ ಅದರಿಂದ ಆರೋಗ್ಯ ಸಮಸ್ಯೆ ಆಗಿರ್ಬೋದು. ಒಂದ್ಸರಿ ನೀವು ಸೈಟು ಅಥವಾ ಮನೆ ಕಟ್ಟಬೇಕಾದ್ರೆ ತೋರಿಸ್ಕೊಂಡು ಕಟ್ಟೋದು ತುಂಬ ಒಳ್ಳೆಯದು. ನನಗೆ ಒಂದು 3-4 ಜನ ಕಾಲ್ ಮಾಡಿದರು. ಸರ್, ನಿಮ್ಮ ವಿಡಿಯೋ ನೋಡಿ ನಾವು ನಿಮ್ಮ ಥರನೇ ಕಲ್ತ್ಕೊಂಡಿದ್ದೀರಿ. ನೀವು ಎಲ್ಲಾದರೂ ಹೋಗೋಕ್ಕಾಗ್ದಿರ ಬ್ಯುಸಿ ಇರೋಂಥ ಸಮಯದಲ್ಲಿ ನನಗೆ ಹೇಳಿ, ನಾನು ಹೋಗಿ ನಿಮ್ಮ ಬದಲಾಗಿ ನಾನು ಆ ಕೆಲಸ ಮಾಡಿಕೊಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ದಯವಿಟ್ಟು ನನ್ನ ಶಿಷ್ಯರು ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಹಾಗಾಗಿ ನನ್ನ ಹೆಸರು ಹೇಳ್ಕೊಂಡು ಯಾರಾದರೂ ಬಂದರೆ ಖಂಡಿತವಾಗೂ ನನಗೆ ಫೋನ್ ಮಾಡಿ, ಅವರಲ್ಲಿ ಇಟ್ಕೊಂಡೇ ನನಗೆ ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.